ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಜನರಿಗೂ ಶರಣು ಶರಣಾರ್ಥಿ. ಇವತ್ತು ನಾನು ನಮ್ಮ ಇಳಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ 2027ನೇ ಇಸವಿಯ ರಾಷ್ಟ್ರೀಯ ಜನಗಣತಿ ಪ್ರಾರಂಭವಾಗುತ್ತದೆ. ಅದು ದಿನಾಂಕ ಅಂದರೆ ಇದೇ ತಿಂಗಳ ಏಪ್ರಿಲ್ 15ನೇ ತಾರೀಕಿನಿಂದ ಹಿಡ್ಕೊಂಡು ಏಪ್ರಿಲ್ 16ನೇ ತಾರೀಕಿನ ಹಿಡ್ಕೊಂಡು ಮೇ 15 ತಾರೀಕಿನವರೆಗೂ ರಾಷ್ಟ್ರೀಯ ಜನಗಣತಿ ಪ್ರಾರಂಭ ಆಗ್ತತಿ. ಆ ವೇಳೆಯಲ್ಲಿ ಶಿಕ್ಷಕರು ನಿಮ್ಮ ಮನೆಗೆ ಬರ್ತಾರೆ. ಅದಕ್ಕಿಂತಲೂ ಮುಂಚಿತವಾಗಿ ಅಂದರೆ ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 15ನೇ ತಾರೀಕಿನವರೆಗೂ ಒಂದು ಸರ್ಕಾರ ತನ್ನ ಪ್ರಜೆಗಳಿಗೆ ಒಂದು ಸ್ವತಂತ್ರವನ್ನು ಕೊಟ್ಟತಿ. ಏನಂತಂದರೆ ಸ್ವಯಂ ಘೋಷಿತ ಜನಗಣತಿ ಅಂತ ಒಂದು ಕಾರ್ಯಕ್ರಮ ಮಾಡ್ತತಿ. ಅಂದರೆ ಇದರಲ್ಲಿ ಒಂದು ಲಿಂಕ್ ಐತಿ. ಆ ಲಿಂಕನ್ನು ನೀವು ಇಟ್ಕೊಂಡು ಅಲ್ಲಿ ಅದಕ್ಕೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ಜನಗಣತಿ ಫಾರ್ಮ್ ಬರ್ತೈತಿ, ನಿಮ್ಮ ಫೋನ್ಯಾಗ ಬರ್ತೈತಿ. ಅದಕ್ಕೆ ನಿಮ್ಗೆ OTP ನಂಬರ್ ಬರ್ತೈತಿ. ಆ OTP ನಂಬರು ಫೀಡ್ ಮಾಡಬೇಕು. ಆ OTP ನಂಬರ್ ಫೀಡ್ ಮಾಡಿದ ತಕ್ಷಣ ಜನಗಣತಿ ಫಾರ್ಮ್ ಬರ್ತೈತಿ. ಅದರಲ್ಲಿ 33 ಪ್ರಶ್ನೆಗಳಿದಾವೆ. ಆ 33 ಪ್ರಶ್ನೆಗಳಿಗೂ ನಿಮ್ಮ ಸ್ವಯಂ ನಿಮ್ಗೆ ಏನೇನು ಅನಿಸ್ತೈತೋ ಅದು ಎಲ್ಲವನ್ನು ಅದನ್ನು ನೀವೇ ತುಂಬ್ರಿ. ತಮ್ಮ ಜಾತಿ, ಧರ್ಮ ಮತ್ತು ಎಂಪ್ಲಾಯ್ಮೆಂಟು ಏನೇನದಾವೆ ಎಲ್ಲ ವಿವರವಾಗಿ ಕೊಟ್ಟಿರ್ತಾರೆ. ನಿಮ್ಮ ವಿವರಗಳನ್ನು ನೀವೇ ಸ್ವಯಂವಾಗಿ ನೀವು ತುಂಬ್ರಿ. ಅಂದ್ರೆ ನಿಮ್ಮ ವಿವರ ನಿಮಗೆ ಚೆನ್ನಾಗಿ ಗೊತ್ತಿರ್ತೈತಿ. ನೀವು ಸರಿಯಾಗಿ ತುಂಬ್ರಿ. ತುಂಬಿದ ಮೇಲೆ ಅದನ್ನು ಸಬ್ಮಿಟ್ ಅಂತ ಹೇಳ್ಕೊಂಡು ಹೇಳಿ ಒಂದು ಪಾಯಿಂಟ್ ಬರ್ತೈತಿ. ಅದಕ್ಕೆ ನೀವು ಒತ್ತಿ ಸಬ್ಮಿಟ್ ಆಗತ್ತೆ. ಅದು ಸಬ್ಮಿಟ್ ಆದ್ಮ್ಯಾಗ ಒಂದು ID ನಂಬರ್ ಬರ್ತೈತಿ. ಅದಕ್ಕೆ ID ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತೈತಿ. ಆ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಸುರಕ್ಷಿತವಾಗಿ ಇಟ್ಕೊಡ್ರಿ. ಅದೊಂದು ಕಡೆ ಬರೆದು ಇಟ್ಕೊಡ್ರಿ. ID ನಂಬರನ್ನು ನಂಬರ್ ಬಂದ್ಗಳ ರಿಜಿಸ್ಟ್ರೇಷನ್ ನಂಬರ್ ಅಂತಾರೆ. ಆ ನಂಬರ್ ಬರ್ತೈತಿ. ಬಂದ್ಗಳ ಅದನ್ನು ತೆಗೆದು ಇಟ್ಕೊಡ್ರಿ, ಒಂದು ಕಡೆ ಇಟ್ಕೊಡ್ರಿ. ಮುಂದೆ ಏಪ್ರಿಲ್ 16ನೇ ತಾರೀಕಿನಿಂದ ಶಿಕ್ಷಕರು ಮನೆಗೆ ಬರ್ತಿರ್ತಾರೆ. ಮನೆಗೆ ಬಂದಾಗ ಅವ್ರಿಗೆ ಹೇಳ್ರಿ, ನಾವು ಸ್ವಯಂ ಆಗಿ ನಾವು ಜನಗಣತಿಯನ್ನು ಮಾಡ್ಕೊಂಡೇವಿ ಅಂತ ಹೇಳ್ಕೊಂಡು ಹೇಳಿ ಅವ್ರಿಗೇನು ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದೆ ಕೊನೆಗೆ ಆ ನಂಬರ್ನ ಅವ್ರಿಗೆ ಕೊಟ್ಬಿಡ್ರಿ. ಆ ನಂಬರ್ ಅವ್ರಿಗೆ ಕೊಟ್ರೆ ಅವ್ರು ತಮ್ಮ ಫೋನ್ ನಂಬರ್ ಫೀಡ್ ಮಾಡ್ಕೊತಾರೆ. ಅದು ಪೂರ್ತಿ ಜನಗಣತಿ ಅದು ಇಡೀ ದೇಶಕ್ಕನ್ನು ಹೋಗಿಬಿಡ್ತೈತಿ. ಅವ್ರು ಎಲ್ಲಿಗೆ ಅವ್ರು ರಿಜಿಸ್ಟ್ರೇಷನ್ ಬರೋದು ಅಲ್ಲಿಗೆ ಕಳಿಸ್ಬಿಡ್ತಾರೆ ಅದನ್ನು. ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ನಾವು ಇದು ರಾಷ್ಟ್ರದ ಒಂದು ಗೌಪ್ಯತೆಗಾಗಿ ಅಂದರೆ ನೀವೇನು ತುಂಬ್ತೀರೋ ನೀವೇನು ತುಂಬ್ತೀರೋ ಅದೇ ಇಂಪಾರ್ಟೆಂಟ್. ಅವರು ಬಂದು ಕೇಳೋದು ಇಂಪಾರ್ಟೆಂಟ್ ಅಲ್ಲ, ನಾವು ಸ್ವತಃ ತುಂಬೋದು ಅದು ಭಾಳ ಮುಖ್ಯ ಇರ್ತೈತಿ. ಅದಕ್ಕಾಗಿ ಇದು ತಾವು ನಮ್ಮ ಗೌಪ್ಯತೆಯನ್ನು ನಾವೇ ಕಾಪಾಡ್ಕೊಂಡಂಗಾಗತ್ತೆ. ಅವ್ರ ಮುಂದೆ ಹೇಳೋಕ್ಕಿಂತಲೂ ನಮ್ಮದನ್ನು ನಾವೇ ಹೇಳ್ಕೊಂಡು ಬಿಟ್ವಿ ಅಂತಂದರೆ ನಮ್ಮ ವಿಚಾರವನ್ನು ಇನ್ನೊಬ್ಬರ ಮುಂದೆ ಹೇಳುವಂಥ ಅವಕಾಶ ಇರೋಂಗಿಲ್ಲ. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ರಾಷ್ಟ್ರೀಯ ಗೌಪ್ಯತೆ ಸಲುವಾಗಿ ನಾವೇ ಸ್ವಯಂ ಘೋಷಿತವಾಗಿ ನಾವು ಜನಗಣತಿಯನ್ನು ಮಾಡಿದರೆ ಬಹಳ ಚಲೋ. ಅದಕ್ಕಾಗಿ ದಯವಿಟ್ಟು ಆ ಲಿಂಕ್ ಐತಿಲ್ಲಿ. ಆ ಲಿಂಕನ್ನು ನಿಮಗೆ ನಾನು ಹೇಳ್ತೀನಿ. ಏನಂತಂದ್ರೆ HTTP ಇನ್ನೊಂದ್ಸಲ ನೋಡ್ರಿ. H ಅಂದ್ರೆ ಸಣ್ಣ H TTP ಅಂದ್ರೆ 2 ಬಾರ್ ಐತಿ. ಮುಂದೆ SE ಮತ್ತು ಫುಲ್ ಪಾಯಿಂಟ್ ಐತಿ. ಅದ್ರ ಮುಂದೆ CENSUS ಸೆನ್ಸಸ್ CENSUS ಸೆನ್ಸಸ್ ಅಂದ್ರೆ ಡಾಟ್ ಐತಿ, ಫುಲ್ ಪಾಯಿಂಟ್ ಐತಿ. ಮತ್ತು GOV ಅಂದ್ರೆ ಗೌರ್ಮೆಂಟ್ ಅಂತ ಅದರ ಅರ್ಥ. GOV ಡಾಟ್ ಅದ್ರ ಮುಂದೆ IN ಹಿಂಗೆ ಬರ್ತೈತಿ. ಇನ್ನೊಂದ್ಸಲ ನೋಡ್ಕೊಡ್ರಿ. H ಅಂದ್ರೆ ಸಣ್ಣ HTTP ಮುಂದೆ 2 ಚಿಕ್ಕ ಮುಂದೆ ಅದ್ರ ಮುಂದೆ. ಆ ನಂತರ ಮುಂದೆ 2 ಬಾರು. ಆ ನಂತರ SE ನಂತರದಲ್ಲಿ ಒಂದು ಫುಲ್ ಪಾಯಿಂಟ್. SE ಮುಂದೆ ಒಂದು ಫುಲ್ ಪಾಯಿಂಟ್ ಅಂದ್ರೆ ಡಾಟ್. ಆ ಡಾಟ್ ಮುಂದೆ CENSUS ಸೆನ್ಸಿಸ್ CENSUS ಸೆನ್ಸಿಸ್ ಅದ್ರ ಮುಂದೆ ಒಂದು ಡಾಟ್ ಅಂದ್ರೆ ಫುಲ್ ಪಾಯಿಂಟ್. ಆ ನಂತರ GOV ಗೌರ್ಮೆಂಟ್. ಅದಕ್ಕೆ GOV ಆದ್ಮೇಲೆ ಡಾಟ್. ಆಮೇಲೆ IN ಇನ್. ಇಷ್ಟು ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗಿ ಅದು ನಮಗೆ OTP ಬರ್ತೈತಿ. OTP ನಂಬರ್ ಫೀಡ್ ಮಾಡ್ರಿ, ಸಂಪೂರ್ಣವಾಗಿ ಅದರ ಮಾಹಿತಿ ಬರ್ತೈತಿ. ಅದಕ್ಕೆ ನೀವೇ ಅದನ್ನು ತುಂಬಿದ್ರೆ ನಮ್ಮ ಗೌಪ್ಯತೆಯನ್ನು ನಾವೇ ಕಾಪಾಡ್ಕೊಂಡಾಗತ್ತೆ. ಅವರು ಮುಂದೆ 16ನೇ ತಾರೀಕಿನಿಂದ ಅವ್ರು ಬಂದಾಗ ನಮ್ಮ ಗಣತಿಯನ್ನು ನಾವೇ ಮಾಡ್ಕೊಂಡೇವೆ ಅಂತ ಹೇಳ್ಕೊಂಡು ಹೇಳಿ ಈ ರಿಜಿಸ್ಟ್ರೇಷನ್ ನಂಬರ್ ಅವ್ರ ನಂಬರ್ ಕೊಟ್ಬಿಟ್ರೆ ಸಾಕಾಗತ್ತೆ. ಇಷ್ಟು ದಯವಿಟ್ಟು ಹಿಂಗೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದಕ್ಕಾಗಿ ಬನ್ನಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋಣ.
ಮತ್ತು ಜನಗಣತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ. ಶರಣು ಶರಣಾರ್ಥಿ. ಬರೋಬ್ಬರಿ. ಗುರು ಮಹಾನ್ ಸ್ವಾಮೀಜಿ ಅಂತ ಹಾಕಲಿ ಸರ್. ಹೌದಲ್ಲ ಹಿಂಗೆ ಬಂದರೆ ಇದು ಐಫೋನ್ ಕೊಡಲಿ ಜಾಗ ಇದೆ ಸ್ಪೇಸ್. ಹಾಂ ಅದ್ರ ಗೂರು MANTH ಹೌದಲ್ಲ ಸರ್. ಗುರು ಮಹಾಂತ ಸ್ವಾಮೀಜಿ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕ್ರಿ. ಇಲ್ಲ ಸರ್, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮಾಡ್ರಿ. ಇಲ್ಲಿ ಮೊಬೈಲ್ 944813 ಬಂತ್ರಿ ಸರ್. 3924. ಹ್ಞೂ ಸರ್. ಇಮೇಲ್ ಐಡಿ ಐತಿ, ಅಥವಾ ಇಮೇಲ್ ಐಡಿ ಆಪ್ಷನಲ್ ಐತಿ. ಹಾಕಿದ್ರೆ ನಡೆದೈತಿ, ಹಾಕಿಲ್ಲ ಅದು ಆಪ್ಷನಲ್ ಇದೆ, ಬಿಡ್ಬೋದು. ಈಗ ಏನು ಮಾಡಿ ಇದು ಮೇಲ್ ಮಾಡಿ ಈಗ ವೆರಿಫೈಡ್ ಪ್ರೊಸೀಡ್ ಮಾಡಿ. ಇದು ಓಕೆ ಕೊಡಿ. ಇದು ಓಕೆ ಕೊಡಿ ಸರ್. ನಿಮ್ಮ ಮೊಬೈಲಿಗೆ OTP ಹೋಗುತ್ತೆ. OTP ಇದರ ಬರ್ತೈತೇನು ಸರ್? ಹ್ಞೂ. ಟೆಸ್ಟ್ ಮೆಸೇಜ್ ಅಂತ ನಾವು ಓಕೆ ಮಾಡಿ ಮೊಬೈಲ್ ಮೆಸೇಜ್ ಬಂತ ನೋಡಿ. OTP ಟೆಸ್ಟ್ ಮೆಸೇಜ್ ನಾರ್ಮಲ್ ಮೆಸೇಜ್. ಇದು ಮೆಸೇಜ್ ಅಲ್ಲ ಸರ್. ಫೋನ್ ಪೇಗೆಲ್ಲ ಬಂದಿಲ್ಲ ಸರ್. ಇದು ಮೆಸೇಜ್ ಅದಲ್ಲ ಸರ್. ಇದು ಮೆಸೇಜ್ ನೆಟ್ ಸ್ಲೋ ಐತೆ. ಫಸ್ಟ್ ಸರ್ ಇದು ಮಾಡಿದ್ರೆ ಇನ್ನೊಂದು ಏರ್ಟೆಲ್ ನಂಬರ್ ಐತೆ. ಏರ್ಟೆಲ್ ನಂಬರ್ ನನ್ನ ಹೆಸರಲ್ಲೇ ಇಲ್ಲ, ಬೇರೆ ಹೆಸರಲ್ಲೇ ಐತೆ. ಅಲ್ಲಿ ಓದ್ತಾರೆ ಅಂದ್ರೆ ಇದ್ರಾಗ ಸಿಮ್ ಕಾರ್ಡ್ ಇದ್ರಾಗ ಐತೆ. ಹೌದಲ್ಲ ಸರ್? ಅದು ಬೇರೆ ಹೆಸರಲ್ಲೇ ಐತೆ. ನಾನು ತಂದು ಕೊಟ್ಟರೆ ಅವ್ರು ಸರ್ ಆ ನಂಬರ್ ಹಾಕೊಂಡು ಆ ನಂಬರ್ 91876